ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದು ಒಂದು ನ್ಯೂ ಇಯರ್ ದಿವಸದ ವ್ಲಾಗ್ ಆಗಿರುತ್ತೆ. ಅಂದರೆ ನ್ಯೂ ಇಯರ್ ದಿವಸ ನಾನು ಏನೇನು ಮಾಡ್ತೀನಿ ಅಂತ ಮಾರ್ನಿಂಗೇ ಎದ್ದು ರಂಗೋಲಿಯಲ್ಲಿ ನೋಡಿ ಹೇಗೆ ಬಿಟ್ಕೊಂಡಿದ್ದೀನಿ ಅಂತ. ಅಂದರೆ ಇವತ್ತು ಅಮ್ಮ ಬರ್ಡೇ ಕೂಡ ಇತ್ತು, ಹಾಗಾಗಿ ನಾನು ರಂಗೋಲಿ ಎಲ್ಲ ಬಿಟ್ಕೊಂಡಿದ್ದೀನಿ. ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ. ನೀವೆಲ್ಲ ಯಾವ ಥರ ನೀವು ನ್ಯೂ ಇಯರ್ ದಿವಸ ಆಚರಣೆ ಮಾಡಿದ್ರೆ ಅಂತ ನನಗೆ ತಿಳಿಸಿ. ಹಾಗೆಯೇ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಈಗ ಹೋಗಿ ಫ್ರೆಶ್ ಅಪ್ ಆಗಿ ಬರೋಣ ಅಂತ ಫ್ರೆಶ್ ಅಪ್ ಆಗಿ ಬಂದೆ. ನೋಡಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ. ನನಗೆ ಸ್ಯಾರಿ ಅಂದರೆ ತುಂಬ ಇಷ್ಟ, ಹಾಗೆ ನಾನು ಇವತ್ತು ಸ್ಯಾರಿ ಉಟ್ಕೊಂಡಿದ್ದೀನಿ. ಹಾಗೆ ಇವತ್ತು ಅಮ್ಮ ಪೂಜೆ ಮಾಡಿದ್ರು, ಏನಕ್ಕೆ ಅಂದರೆ ಅಮ್ಮ ಬರ್ಡೇ ಇತ್ತಲ್ವ, ಸೊ ಹಾಗೆ ಅಮ್ಮನೇ ಪೂಜೆ ಮಾಡಿದ್ರು. ನಾನಿವತ್ತು ಗುರುವಾರ ಆದ್ದರಿಂದ ನಾನು ರಾಯರ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಬಿಟ್ಟು ಸೊ ಇವತ್ತು ಸಾಯಿಬಾಬಾ ಮತ್ತು ರಾಯರ ದೇವಸ್ಥಾನಕ್ಕೆ ಅಂತ ಹೋದೆ. ಅಂದರೆ ತುಂಬ ಜನ ಇದ್ರು ಇವತ್ತು ರಾಯರ ದೇವಸ್ಥಾನದಲ್ಲಿ. ಏಕೆಂದರೆ ಇವತ್ತು ಹೊಸ ವರ್ಷದ ಮೊದಲ ದಿನ ಅಲ್ವಾ, ಹಾಗಾಗಿ ಇವತ್ತು ರಾಯರ ದಿನವೇ ಬಂದಿರೋದ್ರಿಂದ ತುಂಬ ಜನ ಇದ್ದರು. ನೋಡಿ ರಾಯರು ಹೇಗೆ ಕಾಣಿಸಿದ್ದಾರೆ ಅಂತ ಇವತ್ತು. ಹಾಗೆಯೇ ಇಷ್ಟು ದಿವಸ ಏನಕ್ಕೆ ನಾನು ವ್ಲಾಗ್ ಮಾಡಿದೆ ಅಂದರೆ ನಂಗೆ ಸ್ವಲ್ಪ ಟೈಮ್ ಇಲ್ಲ, ಬ್ಯುಸಿಯಾಗಿದ್ದೀನಿ. ಅಂದರೆ ಗೋಬಿ ಕೂಡ ಹಾಕ್ತೀನಲ್ವ, ಗೋಬಿ ಮಾಡೋದ್ರೆ ಸ್ವಲ್ಪ ಬ್ಯುಸಿಯಾಗಿದೆ, ಹಾಗಾಗಿ ನಾನು ಯಾವುದೇ ವ್ಲಾಗ್ ಹಾಕ್ತಾಯಿಲ್ಲ ಅಷ್ಟೇ. ದೇವಸ್ಥಾನದಿಂದ ಬಂದು ಒಂದು ಫೋಟೋ ತೊಗೊಂಡಿದ್ದೀನಿ. ಮತ್ತು ನಾನು ಗೋಬಿಯಲ್ಲಿ ಹಾಕ್ಕೊಂಡು ಎಲ್ಲ ಆದಮೇಲೆ ನೈಟ್ ನಾನು ಮತ್ತೆ ರೆಡಿಯಾಗಿದ್ದೀನಿ. ಈ ಥರ ರೆಡಿಯಾಗಿದೆ, ಏನಕ್ಕೆ ಅಂದರೆ ಅಮ್ಮ ಬರ್ಡೇ ಮಾಡಬೇಕಾಗಿತ್ತು, ಹಾಗಾಗಿ. ಆದರೆ ಸಿಂಪಲಾಗಿ ಮಾಡಿದ್ದೀನಿ. ನಮ್ಮ ಮನೇಲಿ ಮಾತ್ರ ನಾವು 4 ಜನ ಸೇರಿ ಮಾಡಿರ್ತಕ್ಕಂಥದ್ದು. ನಮ್ಮ ಅಮ್ಮಗೆ ಅವೆಲ್ಲ ಇಷ್ಟ ಆಗೋದಿಲ್ಲ, ಬಟ್ ನಮ್ಮ ಖುಷಿಗೋಸ್ಕರ ನಾವು ಮಾಡ್ತೀನಿ, ಯಾವಾಗಲೂ ವರ್ಷ ಮಾಡ್ತೀನಿ. ಹ್ಯಾಪಿ ಬರ್ತ್ಡೇ ಅಮ್ಮ. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನಿಮ್ಮ ಲೈಫಲ್ಲಿ ಏನೇ ಕಷ್ಟ ಬಂದಿರ್ಬೋದು, ಏನೇ ಆಗಿರ್ಬೋದು, ಇನ್ನು ಮುಂದೆ ಎಲ್ಲರ ಲೈಫಲ್ಲೂ ಒಳ್ಳೆಯದಾಗಲಿ. ಏನು ಮಾಡಬೇಕು ಅಥವಾ ಏನಾದರೂ ಸಕ್ಸಸ್ ಆಗಬೇಕು ಅಂದ್ಕೊಂಡಿದ್ದೀರೋ ಅದೆಲ್ಲ ಸಕ್ಸಸ್ ಆಗಲಿ ನಿಮ್ಮ ಲೈಫಲ್ಲಿ ಕೂಡ. ನಾನು ಏನೊಂದು ಗೋಲ್ ಇಟ್ಕೊಂಡಿದ್ದೀನಿ, ಅದು ಕೂಡ ಆಗಲಿ ಅಂತ ಹಾರೈಸಿ ನನ್ನ. ನೋಡಿ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ. ನನ್ನ ಪುಟ್ಟ ಫ್ಯಾಮಿಲಿ ಇದು ನಮ್ಮದು. ನೋಡಿ ಹಾಗೆ ನಾನು ಎಲ್ಲ ಒಂದೊಂದು ಕ್ಲಿಪ್ಸ್ ಹಾಕ್ತಾಯಿದ್ದೀನಿ. ಅಂದರೆ ಅಪ್ಪ ಅಮ್ಮದು, ನನ್ನ ತಮ್ಮದು, ನನ್ನ ಜೊತೆ ಇರೋದು ಎಲ್ಲನೂ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.